ನಮಸ್ಕಾರ ಎಲ್ಲರಿಗೂ ಬೋಸು ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ. ಫಸ್ಟ್ ಆಫ್ ಆಲ್ ಯಾರಿಗೂ ಶುಭೋದಯ. ಬೆಳಗ್ಗೆನೆ ಬ್ರೇಕಿಂಗ್ ಸೀನ್ಸು. ಬಾರ್ಡರ್ ಗವಾಸ್ಕರ್ ಟ್ರೋಫಿಲಿ 5ನೇ ಟೆಸ್ಟ್ ಮ್ಯಾಚ್ ಅಲ್ಲಿ ಅದೇ ಕ್ಯಾಪ್ಟನ್ ಜಸ್ಪ್ರೀತ್ ಬುಮ್ರಾ ಇಸ್ ಔಟ್. ರೋಹಿತ್ ಶರ್ಮಾ ಆಸ್ ಎ ಕ್ಯಾಪ್ಟನ್ ಈಚೆಗಡೆ ಕೂತ್ಕೊಳ್ರು ಅಂತಂದ್ರೆ ಇವಾಗ ಜಸ್ಪ್ರೀತ್ ಬುಮ್ರಾನು ಕೂಡ ಆಸ್ ಎ ಕ್ಯಾಪ್ಟನ್ ಈಚೆಗಡೆ ಹೋಗಿರುವಂಥದ್ದು. ಏನಾಗಿದೆ ಇಲ್ಲಿ ಸೀನು? ಜಸ್ಪ್ರೀತ್ ಬುಮ್ರಾ ಗ್ರೌಂಡ್ನ ಬಿಟ್ಟು ಹೋಗೋದಕ್ಕೆ ಕಾರಣ ಏನು? ಸ್ಟೇಡಿಯಂನ ಬಿಟ್ಟು ಆಲ್ರೆಡಿ ಈಚೆಗಡೆ ಹೋಗಿದ್ದಾರೆ. ಎಲ್ಲೋಗಿದ್ದಾರೆ, ಏನಾಗಿದೆ, ಎತ್ತಾಗಿದೆ ಆಲ್ರೆಡಿ ಗೊತ್ತಾಗಿರುತ್ತೆ ಸ್ವಲ್ಪ ಜನಕ್ಕೆ. ಏನಿನ್ನ ಕ್ಲಾರಿಟಿ ಅಫಿಷಿಯಲಿ ಅನೌನ್ಸ್ ಆಗಿಲ್ಲ ಏನ್ ಆಗಿದೆ ಇವರಿಗೆ ಅಂತ. ಆಫ್ಟರ್ ದ ಲಂಚ್ ಅವರು ಫೀಲ್ಡಿಗೆ ಬರಲಿಲ್ಲ, ಅವರು ಕ್ಯಾಪ್ಟನ್ಸಿ ನಿಭಾಯಿಸೋದಕ್ಕೆ ಬರಲಿಲ್ಲ. ಫೀಲ್ಡಿಗೆ ಬರಲಿ ನನ್ನ ಕ್ಯಾಪ್ಟನ್ಸಿ ನಿಭಾಯಿಸ್ತಾರೆ ಗುರು ಅಂತ ಹೇಳ್ತೀರಾ? ಹೌದು, ಅವ್ರಿಗೇನೋ ಪ್ರಾಬ್ಲಮ್ ಆಗಿದೆ. ಟೀಮ್ ಡಾಕ್ಟರ್ ಜೊತೆಗೆ ಅವರು ಸ್ಕ್ಯಾನ್ಸ್ಗೆ ತೆರಳಿದ್ದಾರೆ ಅಂತ ಅಪ್ಡೇಟ್ ಬರ್ತಿದೆ. ಎಲ್ಲಿ ಏನು ಆಗಿದೆ ಅವರಿಗೆ ಪ್ರಾಬ್ಲಮ್ ಅಂತ ಪ್ರಿಸೈಸ್ ಆಗಿ ಅಪ್ಡೇಟು ಇಲ್ಲ ಆಗಿರೋ. ಅವ್ರಿಗೆ ಕಾಲು ಪ್ರಾಬ್ಲಮ್ ಆಗಿದೆಯಾ, ಕೈ ಪ್ರಾಬ್ಲಮ್ ಆಗಿದೆಯಾ, ಅಥವಾ ಬೇರೆ ಏನಾದ್ರು ಬ್ಯಾಕ್ ಪ್ರಾಬ್ಲಮ್ ಆಗಿದೆಯಾ, ಏನು ಪ್ರಾಬ್ಲಮ್ ಆಗಿದೆ ಅಂತ ಅಫಿಷಿಯಲಿ ಅಪ್ಡೇಟ್ ಏನಿಲ್ಲ. ಹಂಗೆ ನೋಡೋಕೆ ಹೋಯ್ತು ಅಂದರೆ ಇವತ್ತೇನು ಅಷ್ಟೊಂದು ಓವರ್ ಏನು ಬೌಲಿಂಗ್ ಕೂಡ ಅವ್ರೇನು ಮಾಡಿಲ್ಲ ಸೆಷನಲ್ಲಿ. ಏನಾಯಿತು ಅಂಥದ್ದು ಒಟ್ಟಲ್ಲಿ ಅದೇ ಜಾಸ್ತಿ ಬೌಲಿಂಗು ಬುಮ್ರಾ ಅಂತ ಬೌಲರು ಮಾಡ್ತಾ ಇತ್ತು ಅಂತಂದರೆ ಊಷ್ಟ ಆಗ್ಬಿಡ್ತಾರೆ ಅಂತ ಹೇಳ್ತಿದ್ದಲ್ಲ. ಏನಕ್ಕೆ ಅಂದರೆ ಇದೇ ಕಾರಣಕ್ಕೆ ಊಷ್ಟ ಆಗೋಗ್ಬಿಟ್ಟಿದ್ದಾರೆ ಇವತ್ತು ಬುಮ್ರಾ ಅವರು. ಏನು ಗುರು ಕಾಮಿಡಿ ಮಾಡ್ತಿದ್ಯಾ? ಇಲ್ಲ ಮಗ, ಈ ಥರ 5 ಟೆಸ್ಟ್ ಮ್ಯಾಚ್ನ ಒಂದೇ ಫ್ಲೋರ್ ಆಡ್ತು ಅಂತ ಅಂದರೆ ಇಂಥ ಬೌಲರ್ಗಳು ಊಷ್ಟ ಆಗೋದಂತೂ ಪಕ್ಕಾನೇ. ಅದಕ್ಕೋಸ್ಕರನೇ ಟೆಸ್ಟ್ ಕ್ಯಾಪ್ಟನ್ಸಿ ಅಂತ ಬಂದಾಗ ಒಬ್ಬ ಬೌಲರ್ಗೆ ಕೊಡೋದು ಆಲ್ಮೋಸ್ಟ್ ರೇರ್ ಸೀನ್ಸ್ಗಳು ನೋಡೋವಂಥದ್ದು. ಏನು ಗುರು ಇಲ್ಲಿ ಪ್ಯಾಟ್ ಕಮಿನ್ಸ್ ಮಾಡ್ತಾ ಇಲ್ವಲ್ಲ ಬೌಲಿಂಗ್ನ ಮಿಚಲ್ ಸ್ಟಾರ್ಕ್ ಮಾಡ್ತಾ ಇಲ್ವಾ? ಅವ್ರು ಪಾಪ ರಿಬ್ ಇಂಜುರಿ ಇಟ್ಕೊಂಡು ರಿಬ್ಬಲ್ಲಿ ಸ್ವಲ್ಪ ಪೈನ್ ಇಟ್ಕೊಂಡು ಕೂಡ ಆಡ್ತಾ ಇದ್ದಾರೆ. ಏನಮ್ಮ ಸೀನ್ ಇದು? ಏನು ಅವರೆಲ್ಲ ಆಡ್ತಾ ಇಲ್ವಾ? ಇವರು ಆಡ್ಬೇಕಮ್ಮ, ಇವ್ರಿಗೇನು ಕೆಪಾಸಿಟಿ ಇಲ್ವಾ ಅಂತ ಕೇಳ್ಬೋದು. ಅದು ಪ್ಲೇಯರಿಂದ ಪ್ಲೇಯರ್ಗೆ ವೇರಿ ಅಂತೂ ಖಂಡಿತ ಹಾಗೆ ಆಗುತ್ತೆ. ಸೊ ಪ್ರಾಪರಾಗಿ ರೆಸ್ಟ್ ಕೊಡೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಇನ್ ಬಿಟ್ವೀನು. ಬುಮ್ರಾಗೆ ಹಂಗೆ ನೋಡೋಕೆ ಹೋಯ್ತು ಅಂದರೆ ಸೀರೀಸ್ಗಿನ್ನ ಹಿಂದೆ ಸಿಕ್ಕಾಪಟ್ಟೆ ಲಾಂಗ್ ರೆಸ್ಟು ಬಿಗ್ ರೆಸ್ಟ್ಗಳನ್ನ ಕೊಟ್ಟಿದ್ದಾರೆ. ಮೈನ್ ಸೀರೀಸ್ಗಳನ್ನೇ ಬುಮ್ರಾನ ಆಡಿಸಲಿಲ್ಲ. ಯಾಕಂದರೆ BGTಗೆ ಬುಮ್ರಾ ಅವರು ಕಂಪ್ಲೀಟ್ಲಿ ಫುಲ್ ಫ್ಲೆಡ್ಜ್ ಆಗಿ ಅವೈಲೇಬಲ್ ಇರಬೇಕು ಅಂತ. ಬಟ್ ಆದರೂ ಕೂಡ ಸ್ಲೈಟಾಗಿ ಅವರಿಗೆ ಒಂದು ಸ್ವಲ್ಪ ನಿಗಲಾಗಿದೆ. ಸ್ಕ್ಯಾನ್ಸಿಗೆ ಹೋಗಿದ್ರೆ ಅವರು ಸ್ಟೆಪ್ಸ್ ಹಿಡ್ಕೊಂಡು ಸ್ಟೇರ್ಸ್ ಹಿಡ್ಕೊಂಡು ಬರಬೇಕಾದ್ರೆ ಏನೋ ಆಗಿದೆ, ಅವ್ರ ಕಾಲಿಗೆ ಪ್ರಾಬ್ಲಮ್ ಆಗಿದೆ, ಕೈಗೆ ಪ್ರಾಬ್ಲಮ್ ಆಗಿದೆ, ಏನು ಅಂತ ಅನಿಸ್ಲಿಲ್ಲ. ಪಿಲ್ಲರ್ ಹಿಡ್ಕೊಂಡು ಹಿಂಗೆ ಜೋತಾಡ್ಕೊಂಡು ಹಿಂಗೆ ಹೋಗ್ತಾರೆ, ಒಂಥರ ಕರೆಕ್ಟಾಗೇ ಹೋಗ್ತಾರೆ ನೋಡೋಕೆ ಹೋಯ್ತು ಅಂದರೆ. ಒಳಗಡೆ ಏನು ಪ್ರಾಬ್ಲಮ್ ಆಗಿದೆಯೋ ಗೊತ್ತಿಲ್ಲ. ಒಟ್ಟಲ್ಲಿ ಸ್ಟೇಡಿಯಂ ಬಿಟ್ಬಿಟ್ಟು ಡಾಕ್ಟರ್ ಜೊತೆಗೆ ಟೀಮ್ ಡಾಕ್ಟರ್ ಜೊತೆಗೆ ಅವ್ರು ಇವಾಗ ಸ್ಕ್ಯಾನ್ಸ್ಗೆ ತೆರಳಿದ್ದಾರೆ ಅಂತ ಅಪ್ಡೇಟ್ ಬರ್ತಿದೆ. ಆ್ಯಂಡ್ ವಿರಾಟ್ ಕೊಹ್ಲಿ ಅವರು ಅವರ ಆಬ್ಸೆನ್ಸಲ್ಲಿ ಇವಾಗ ಸ್ಟ್ಯಾಂಡಿಂಗ್ ಕ್ಯಾಪ್ಟನ್ ಆಗಿ ನಿಂತ್ಕೊಂಡಿದ್ದಾರೆ. ಸ್ಟ್ಯಾಂಡಿಂಗ್ ಕ್ಯಾಪ್ಟನ್ ಆಗಿ ನಿಂತ್ಕೊಂಡು ಆಸ್ಟ್ರೇಲಿಯನ್ ಟೀಮ್ನ ಆಲ್ ಔಟ್ ಕೂಡ ಮಾಡಿದ್ದಾರೆ. 4 ರನ್ನ ಲೀಡು ಕೂಡ ತೊಗೊಂಡಿದ್ದಾರೆ ವಿರಾಟ್ ಕೊಹ್ಲಿಯ ಕ್ಯಾಪ್ಟನ್ಸಿಲಿ ಅಂತ ಹೇಳ್ಬೇಕು. ಇವಾಗ 4 ರನ್ನ ಲೀಡ್ ಬಂದಿರುವಂಥದ್ದು. ಸೊ ಇವರೆಲ್ಲರ ಆಬ್ಸೆನ್ಸಲ್ಲಿ ವಿರಾಟ್ ಕೊಹ್ಲಿ ಕ್ಯಾಪ್ಟನ್ಸಿನ ನಿಭಾಯಿಸ್ಬಿಟ್ಟು ಈ ಮ್ಯಾಚ್ನ ಏನಾದರೂ ಇವಾಗ ಜಸ್ಪ್ರೀತ್ ಬುಮ್ರಾ ಇನ್ ಕೇಸ್ ಏನಾದ್ರು ಬರೋಕ್ಕಾಗಿಲ್ಲ ಅಂತಂದರೆ ಬರೋದು ಯಾಕೋ ಡೌಟ್ ಕಾಣಿಸ್ತಿದೆ. ಇವತ್ತು ಬರೋದು ಡೌಟ್ ಕಾಣಿಸ್ತಿದೆ, ನಾಳೆ ಬಂದರೂ ಬರ್ಬೋದು ಗೊತ್ತಿಲ್ಲ. ಇವತ್ತು ಆಡೋದು ಸಿಕ್ಕಾಪಟ್ಟೆ ಡೌಟ್ ಅವರು. ಇನ್ ಕೇಸ್ ಏನಾದರೂ ವಿರಾಟ್ ಕೊಹ್ಲಿ ಕ್ಯಾಪ್ಟನ್ಸಿಲಿ ನಾಳೆನೂ ಇವರೇನಾದ್ರು ಆಡಿಲ್ಲ ಅಂದರೆ, ಬುಮ್ರಾ ಆಡಿಲ್ಲ ಅಂದರೆ ವಿರಾಟ್ ಕೊಹ್ಲಿ ಕ್ಯಾಪ್ಟನ್ಸಿನೇ ನಿಭಾಯಿಸಿದ್ರು ಅಂತಂದರೆ, ಈ ಕ್ಯಾಪ್ಟನ್ಸಿನವರು ಗೆದ್ಬಿಡ್ತು ಅಂದರೆ, ಇಂಡಿಯಾ ಏನಾದ್ರು ಗೆದ್ಬಿಡ್ತು ಅಂತಂದರೆ ವಿರಾಟ್ ಕೊಹ್ಲಿ ಇನ್ನು ನೆಕ್ಸ್ಟ್ ಲೆವೆಲ್ ರೆಪ್ಯುಟೇಷನ್ ಬರುತ್ತೆ. ಆ್ಯಂಡ್ ಇಂಡಿವಿಜುವಲ್ ಪರ್ಫಾರ್ಮೆನ್ಸು ಕೂಡ ವಿರಾಟ್ ಕೊಹ್ಲಿದು ಅದೇ ರೇಂಜಲ್ಲಿ ಬರಬೇಕು ಈ ಒಂದು ಇನ್ನಿಂಗ್ಸು. ಇನ್ನು ಓಪನರ್ಸ್ ಬ್ಯಾಟಿಂಗ್ ಆಡ್ತಾ ಇದ್ದಾರೆ, ನೋಡೋಣ ಸೀನ್ ಏನಾಗುತ್ತೆ ಅಂತ. ಆಫ್ಟರ್ ಸೋ ಮೆನಿ ಇಯರ್ಸ್, ಸೋ ಮೆನಿ ಡೇಸ್ ವಿರಾಟ್ ಕೊಹ್ಲಿ ಅವರು ಸ್ಟ್ಯಾಂಡಿಂಗ್ ಕ್ಯಾಪ್ಟನ್ ಆಗಿದ್ದಾರೆ ಇವಾಗ ಇಂಡಿಯನ್ ಟೀಮ್ಗೆ. ಅದು ಟೆಸ್ಟ್ ಫಾರ್ಮೆಟಲ್ಲಿ ನೋಡೋಣ ಸೀನು ಅದೇನು ಆಗುತ್ತೆ ಅಂತ. ಈ ಮ್ಯಾಚ್ ಯಾಕೋ ಇಂಡಿಯಾ ಕಡೆನೇ ಟರ್ನ್ ಆಗಿರೋ, ಟ್ವಿಸ್ಟ್ ಆಗಿರೋ ಥರ ಕಾಣಿಸ್ತಾ ಇದೆ ಮ್ಯಾಚು. ಸಿರಾಜ್ ಅಣ್ಣ ನೋಡಿದ್ರೆ ಎಲ್ಲೂ ಇಲ್ಲೇ ಇರುತ್ತೆ. ವಿರಾಟ್ ಕೊಹ್ಲಿ ಕ್ಯಾಪ್ಟನ್ಸಿ ಬರ್ತಾ ಇದ್ದಾಗ ಎಲ್ಲೂ ಇಲ್ಲೇ ಇರೋ ಎನರ್ಜಿ ಬಂದ್ಬಿಡ್ತು ಸಿರಾಜ್ ಅಣ್ಣಂಗೆ. ವಿಕೆಟ್ ಮೇಲೆ ವಿಕೆಟ್ ಎತ್ಬಿಟ್ರು ಹಂಗೇನೆ. ವಿರಾಟ್ ಕೊಹ್ಲಿ ಕ್ಯಾಪ್ಟನ್ಸಿ ಸಿರಾಜ್ ಅಣ್ಣ ಆಡ್ಬಿಡ್ತು ಅಂತಂದರೆ ಅವರೇ ಪ್ರಾಬಬ್ಲಿ ಹೈಯೆಸ್ಟ್ ವಿಕೆಟ್ ಟೇಕರ್ ಆಗೋಗ್ಬಿಡ್ತಿದ್ರು ಸೀರೀಸಲ್ಲಿ. ಗೊತ್ತಿಲ್ಲ, ಯಾಕಂದ್ರೆ ಆ ರೇಂಜಿಗೆ ಜೋಶ್ ಬಂದಿತ್ತು ಗುರು ಸಿರಾಜ್ ಅಣ್ಣಂಗೆ ವಿರಾಟ್ ಕೊಹ್ಲಿ ಕ್ಯಾಪ್ಟನ್ಸಿ ಅಂತಂದರೆ. ಸಿರಾಜ್ ಅಣ್ಣನ ಫೀಲ್ಸ್ ಹೆಂಗೆ ಅಂತಂದರೆ, ವಿರಾಟ್ ಕೊಹ್ಲಿ ಇತ್ತು ಅಂದರೆ ನನ್ನ ಬೆನ್ನಿ ಹಿಂದೆ ಕಡೆ ನಿಂತ್ಕೊಂತು ಅಂತಂದರೆ ಇಡೀ ಪ್ರಪಂಚನಾಗ ಹೇಳ್ತೀನಿ ಅನ್ನೋ ಫೀಲ್ಸ್ ಸಿರಾಜ್ ಬೈಗೆ. ನೋಡೋಣ ಈ ಮ್ಯಾಚು ಅದೇನಾಗುತ್ತೆ ಅಂತ. ಇದೇ ಥರ ಏನಾದ್ರು ಸೆಕೆಂಡ್ ಇನ್ನಿಂಗ್ಸ್ ಏನಾದ್ರು ಟಕ ನಂಗೆ ವಿಕೆಟ್ಸ್ಗಳನ್ನ ಎತ್ಬಿಟ್ರು ಅಂತಂದರೆ ಸಿರಾಜ್ ಅಣ್ಣ ಇವರ ಕ್ಯಾಪ್ಟನ್ಸಿಲಿ ಪ್ರೂವ್ ಆಗೋಗ್ಬಿಡುತ್ತೆ. ಫಸ್ಟ್ ಇನ್ನಿಂಗ್ಸಲ್ಲಿ ಏನೋ ಎತ್ತಿದ್ದಾರೆ, ಸೆಕೆಂಡ್ ಇನ್ನಿಂಗ್ಸ್ ಇದೇ ಥರ ಎತ್ಬಿಡ್ತು ಅಂತಂದರೆ ಪ್ರೂವ್ ಆಗೋಗ್ಬಿಡುತ್ತೆ ವಿರಾಟ್ ಕೊಹ್ಲಿ ಕ್ಯಾಪ್ಟನ್ಸಿ ಸಗದಾಗಿ ಆಡ್ತಾರೆ ಸಿರಾಜ್ ಭಯ್ಯ ಅಂತ. ನೋಡೋಣ ಏನಾಗುತ್ತೆ ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಬಾ.